ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಕನಸಿನ ರಾಣಿಯಾಗಿ ಮಿಂಚಿದವರು ನಟಿ ಮಾಲಾಶ್ರೀ. 80-90ರ ದಶಕದಲ್ಲಿ ನಟಿ ಮಾಲಾಶ್ರೀ ಮನೆ ಮಾತಾಗಿದ್ರು. ಹೀರೋಗಳಿಗೂ ಸಿಗದ ಸಂಭಾವನೆ ಇವರಿಗೆ ಕೊಡ್ತಾ ಇದ್ರು. ಒಂದು ಕಾಲ್ ಶೀಟ್ಗೆ ನಿರ್ದೇಶಕರು ಇವರ ಮನೆ ಮುಂದೆ ಕ್ಯೂ ನಿಲ್ತಾ ಇದ್ರು. ಇವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಗೆಲುವು ಅನ್ನೋದು 100ಕ್ಕೆ 100 ಶತಸಿದ್ಧ ಅಂತ ನಂಬಿದ್ರು ಅಂದಿನ ಸಿನಿಮಾ ಪಂಡಿತರು. ಆ ಮಟ್ಟಕ್ಕೆ ದೊಡ್ಡ ಸುದ್ದಿಯಾಗಿದ್ರು ನಟಿ ಮಾಲಾಶ್ರೀ. ನಟಿ ಮಾಲಾಶ್ರೀಯ ಸಿನಿಮಾ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತು. ಆದ್ರೆ ಅವರ ಹಿನ್ನೆಲೆ ಏನು, ಅವರು ಎಲ್ಲಿಯವರು, ಕನ್ನಡಕ್ಕೆ ಬಂದಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಮಾಲಾಶ್ರೀ ಎಲ್ಲೂ ಹೇಳ್ಕೊಂಡಿಲ್ಲ. ಕನ್ನಡದವರು ಅಲ್ಲದೇ ಇದ್ರು ಕನ್ನಡದ ಮನೆ ಮಗಳಂತೆ ಆಗಿದ್ದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟ ರಾಘವೇಂದ್ರ ರಾಜ್ಕುಮಾರ್ ಜೋಡಿಯಾಗಿ ನಂಜುಂಡಿ ಕಲ್ಯಾಣ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದ ನಟಿ ಮಾಲಾಶ್ರೀ ಮೊದಲ ಚಿತ್ರದ ಮೂಲಕವೇ ರಾತ್ರೋರಾತ್ರಿ ಸ್ಟಾರ್ ನಟಿಯಾಗ್ಬಿಟ್ರು. ಅದ್ಭುತ ಅನಿಸುವ ನಟನೆ, ಮೈಚಳಿ ಬಿಟ್ಟು ಬಿಂದಾಸ್ ಆಗಿ ನಟಿಸಿದ್ದ ಮಾಲಾಶ್ರೀ ಮೋಡಿಗೆ ಕನ್ನಡ ಪ್ರೇಕ್ಷಕರು ಜೈ ಅಂದ್ಬಿಟ್ರು. ನಂಜುಂಡಿ ಕಲ್ಯಾಣದ ಮೂಲಕ ಶುರುವಾದ ಮಾಲಾಶ್ರೀ ಚೈತ್ರ ಯಾತ್ರೆ ಬರೋಬ್ಬರಿ 1 ದಶಕಕ್ಕೂ ಹೆಚ್ಚು ಕಾಲ ಮುಂದುವರೆದಿತ್ತು. ಕನ್ನಡ ಸಿನಿಮಾ ರಂಗದಲ್ಲಿ ನಟಿ ಮಾಲಾಶ್ರೀ ಅವರಷ್ಟು ಜನಪ್ರಿಯತೆ ಹಾಗೂ ಸಂಭಾವನೆ ಪಡೆದ ನಟಿ ಅಲ್ಲಿವರೆಗೂ ಬೇರೊಬ್ಬರಿರಲಿಲ್ಲ. ಈಗ ನಟಿ ಮಾಲಾಶ್ರೀಗಿಂತ 10 ಪಟ್ಟು ಸಂಭಾವನೆ ಪಡೆಯೋರು ಇದ್ದಾರೆ. ಆದರೆ ಮಾಲಾಶ್ರೀ ರೀತಿ ಮನೆ ಮನೆಯಲ್ಲೂ ಮಾತಾಡುವಷ್ಟು ಖ್ಯಾತಿ ಪಡೆದ ನಟಿ ಮತ್ತೊಬ್ಬರಿಲ್ಲ. ಆತ್ಮೀಯರೇ, ಹೀಗೆ ಕನ್ನಡ ಸಿನಿಮಾದಲ್ಲಿ ದೊಡ್ಡ ಮಿಂಚು ಹರಿಸಿದ ನಟಿ ಮಾಲಾಶ್ರೀ ಮೂಲತಃ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದವರಲ್ಲ. ಅಂದ್ರೆ ಕನ್ನಡ ನಾಡಿನ ಸೊಸೆಯಾಗಿ ನಂತರ ಮನೆ ಮಗಳಾಗಿ ಬೆಳೆದ್ರು. ನಟಿ ಮಾಲಾಶ್ರೀ ಮೂಲ ಪಂಜಾಬ್ ಪಾಂಡೆ ಕುಟುಂಬದ ಕುಡಿ. ಮಾಲಾಶ್ರೀ ಕುಟುಂಬಸ್ಥರು ತುಂಬಾ ವರ್ಷಗಳ ಹಿಂದೆ ಹೈದರಾಬಾದ್ನಲ್ಲಿ ಬಂದು ನೆಲೆಸಿದ್ರು. ಅವರ ತಾತ ಮುತ್ತಾತ ಪಂಜಾಬ್ನಲ್ಲಿ ಇದ್ರೂ ಸಹ ಅವರ ತಂದೆ ತಾಯಿ ಮಾತ್ರ ಹೈದರಾಬಾದ್ನಲ್ಲೇ ಇಡೀ ಸಂಸಾರದೊಂದಿಗೆ ಸೆಟಲ್ ಆಗಿದ್ರು. ಹೀಗಾಗಿ ಮಾಲಾಶ್ರೀ ಅವರನ್ನ ಈಗಲೂ ಹೈದರಾಬಾದ್ ಹುಡುಗಿ ಅಂತಾನೆ ಕರೆಯೋರಿದ್ದಾರೆ. ಆತ್ಮೀಯರೇ, ಹೈದರಾಬಾದ್ನಲ್ಲೇ ಬೆಳೆದ ಮಾಲಾಶ್ರೀಯ ಮೂಲ ಹೆಸರು ದುರ್ಗಾ ಪಾಂಡೆ. ಅದೇ ಹೆಸರಲ್ಲಿ ಸಾಕಷ್ಟು ಸಿನಿಮಾ ಆಡಿಷನ್ಗಳನ್ನ ಸಹ ಮಾಲಾಶ್ರೀ ಎದುರಿಸಿದ್ರು. ಬಾಲನಟಿಯಾಗಿ ನಟಿಸಿದ್ದ ಮಾಲಾಶ್ರೀ ನಾಯಕಿಯಾಗಿ ಎಲ್ಲೂ ಬಣ್ಣ ಹಚ್ಚಿರಲಿಲ್ಲ. ಇದೇ ಹೊತ್ತಲ್ಲೇ ರಾಘವೇಂದ್ರ ರಾಜ್ಕುಮಾರ್ ಅವರ ನಂಜುಂಡಿ ಕಲ್ಯಾಣ ಸಿನಿಮಾ ಸೆಟ್ಟೇರಿತ್ತು. ಈ ಸಿನಿಮಾಗೆ ಹೊಸ ಮುಖ ಪರಿಚಯ ಮಾಡಬೇಕು ಅಂತ ಪಾರ್ವತಮ್ಮ ಅಂದ್ಕೊಂಡಿದ್ರು. ಇಂಥ ಸಮಯದಲ್ಲೇ ಪಾರ್ವತಮ್ಮ ಅವರ ಕಣ್ಣಿಗೆ ಬಿದ್ದಿದ್ರು ನಟಿ ಮಾಲಾಶ್ರೀ. ದುರ್ಗಾ ಆಗಿ ಆಡಿಷನ್ ಕೊಟ್ಟವರಿಗೆ ಮಾಲಾಶ್ರೀ ಅಂತ ಹೆಸರಿಟ್ಟಿದ್ದು ರಾಜ್ಕುಮಾರ್. ಯಾವ ಗಳಿಗೆಯಲ್ಲಿ ಈ ಹೆಸರಿಟ್ರು, ಮಾಲಾಶ್ರೀ ಬದುಕಲ್ಲಿ ಮುಟ್ಟಿದ್ದೆಲ್ಲ ಬಂಗಾರ ಆಗೋಯ್ತು. ದುರ್ಗಾ ಪಾಂಡೆ ಆಗಿದ್ದವರು ಮಾಲಾಶ್ರೀಯಾಗಿ ಕನ್ನಡ ನಾಡಿನ ತುಂಬಾ ಖ್ಯಾತಿ ಪಡೆದು ಕನಸಿನ ರಾಣಿಯಾಗಿ ಮೆರೆದ್ರು. ಆತ್ಮೀಯರೇ, ನಟಿ ಮಾಲಾಶ್ರೀ ಹೀಗೆ ಕನ್ನಡದಲ್ಲಿ ದೊಡ್ಡ ಸೆಲೆಬ್ರಿಟಿಯಾಗಿ ಮೆರೆದಾಡೋ ಹೊತ್ತಲ್ಲೇ ಅವರ ತಂಗಿ ಕೂಡ ಸಿನಿಮಾ ರಂಗಕ್ಕೆ ಮುಖ ಮಾಡಿದ್ರು. ಮಾಲಾಶ್ರೀಯ ತಂಗಿ ಹೆಸರು ಸುಭಾಶ್ರೀ. ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ ಸುಭಾಶ್ರೀ ಕೆಲವೇ ವರ್ಷದಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ದೇವರಾಜ್ ನಟನೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾದಿಂದ ಸುಭಾಶ್ರೀ ಖ್ಯಾತಿ ಡಬಲ್ ಆಗಿತ್ತು. ಅಕ್ಕನಂತೆ ತಂಗಿ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಸೆಟಲ್ ಆದ್ರು. ಇನ್ಮೇಲೆ ಇವರ ಬದುಕೆ ಬದಲಾಯಿತು ಬಿಡಿ ಅಂತ ಎಲ್ಲರೂ ಮಾತನಾಡಿಕೊಳ್ತಾ ಇದ್ರು. ಇದಕ್ಕೆ ತಕ್ಕಂತೆ ಒಂದಷ್ಟು ಸಿನಿಮಾ ಆಫರ್ಗಳು ಕೂಡ ಬಂದ್ವು. ಸುಳಿ ಮಾವನ ಮಗಳು ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಸುಭಾಶ್ರೀ ನಟಿಸಿದ್ರು. ಆದ್ರೆ ಆಮೇಲೆ ಅದ್ಯಾಕೋ ಅವಕಾಶಗಳು ಸಿಗದೆ ಹೋದ್ವು. ಕೇವಲ 4 ವರ್ಷಕ್ಕೆ ಸಿನಿಮಾ ಆಫರ್ಗಳು ಇಲ್ಲದೆ ಮನೆಯಲ್ಲಿ ಕೂರುವಂತಾಯ್ತು. ಆ ಕಡೆ ಮಾಲಾಶ್ರೀ ಒಂದೇ ವರ್ಷಕ್ಕೆ 8 ಸಿನಿಮಾ ಮಾಡ್ತಾ ಇದ್ರು. ಆದ್ರೆ ಸುಭಾಶ್ರೀಗೆ ಒಂದೇ ಒಂದು ಸಿನಿಮಾದ ಆಫರ್ ಕೂಡ ಬರಲಿಲ್ಲ. ಹೀಗಾಗಿ ಕರ್ನಾಟಕ ಬಿಟ್ಟು ಮತ್ತೆ ಹೈದರಾಬಾದ್ ಸೇರ್ಕೊಂಡ್ರು. ಆದ್ರೆ ಮಾಲಾಶ್ರೀ ಮಾತ್ರ ಕನ್ನಡದ ಮನೆ ಮಗಳಾಗಿ ಹೋದ್ರು. ಆಗಿನ ಕಾಲದ ಬಹುದೊಡ್ಡ ನಿರ್ಮಾಪಕ ಕೋಟಿ ರಾಮು ಅವರನ್ನ ಕೈ ಹಿಡಿದ ಮೇಲೆ ಕರುನಾಡ ಸೊಸೆಯಾದ್ರು, ಎಲ್ಲೇ ಸೆಟಲ್ ಆದ್ರು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.